ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬದಲಾವಣೆಯೇ ಬದುಕು. ಜೀವನದಲ್ಲಿ ನಾವು ಅಭಿವೃದ್ಧಿ ಆಗೋದಕ್ಕೆ ಯಾವುದೇ ರೀತಿಯಾದಂಥ ಪರಿಹಾರಗಳು ನಮ್ಮ ಜೀವನದಲ್ಲಿ ಕೈ ಹಿಡಿದೇ ಇದ್ದಾಗ ಪರ್ಮನೆಂಟಾಗಿ ನಾವು ಯಾವುದಾದ್ರು ಒಂದು ಪರಿಹಾರವನ್ನು ಮಾಡ್ಕೋಬಹುದಾ? ಭಾಳಷ್ಟು ಜನರ ಒಂದು ಆಸೆ ಇತ್ತು. ಅದರಂತೆ ನಾವು ನಕ್ಷತ್ರ ಸೀರೀಸ್ನ ಮಾಡ್ಕೊಂಡು ಬಂದ್ವಿ. ಇವತ್ತಿನ ನಕ್ಷತ್ರ ಪೂರ್ವಾಷಾಢ. ಪೂರ್ವಾಷಾಢ ನಕ್ಷತ್ರದವರು ಏನು ಮಾಡಬಹುದು ಅಂತ ಹೇಳಿದ್ರೆ, ಆಕಳಿನ ಸೇವೆಯನ್ನು ಮಾಡ್ಕೊಂಡು ಬನ್ನಿ. ನೀವು ಆಕಳಿನ ಸೇವೆಯನ್ನು ಮಾಡ್ಕೊಂಬರಬೇಕು. ಆಕಳಿನ ವಿಗ್ರಹ ಇಡಬೇಡಿ, ಆಕಳಿನ ಸೇವೆಯನ್ನು ಮಾಡ್ಕೊಂಡು ಬನ್ನಿ. ಅದರ ಜೊತೆಗೆ ಹುಲಿ ಅಥವಾ ಸಿಂಹ ಅಥವಾ ನವಿಲಿನ ಒಂದು ಚಿತ್ರವನ್ನು, ವಿಗ್ರಹವನ್ನು ಮನೆಯಲ್ಲಿಡಿ. ಅತಿ ಹೆಚ್ಚಾಗಿ ನವಿಲು ಮತ್ತು ಸಿಂಹದ ಚಿತ್ರವನ್ನು ಇಟ್ಟಾಗ ನಿಮಗೆ ಫಲಿತ ಕಾಣಿಸುತ್ತೆ. ಅರ್ಥ ಆಯ್ತಾ? ಸೊ ಆ ವಿಗ್ರಹವನ್ನಾದರೂ ಇಡಿ. ಇಲ್ಲ ನಾನು ಆಕಳಿನ ಸೇವೆ ಮಾಡ್ತೀನಿ ಅಂದರೆ ಆಕಳಿನ ಸೇವೆ ಮಾಡಿ, ಆಕಳನ್ನು ಮನೆಯಲ್ಲಿ ಇಡಬೇಡಿ. ಸಿಂಹ ಅಥವಾ ನವಿಲು ಇದರ ವಿಗ್ರಹವನ್ನು ಮನೆಯಲ್ಲಿ ಇಡಿ. ಅದ್ರ ಜೊತೆಗೆ ಗುರುಗಳ ಸೇವೆ, ನಿಜವಾಗ್ಲೂ ನಿಮಗೆ ಗುರುಗಳಿದ್ದರೆ ಅವರಿಗೆ ಕೊಡಬೇಕಾಗಿರುವಂಥ ಗೌರವವನ್ನು ಕೊಡಿ. ಅವರಿಗೆ ಸಲ್ಲಬೇಕಾದಂಥ ಗೌರವ, ಅವರಿಗೆ ಸಲ್ಲಬೇಕಾದಂಥ ಕಾಣಿಕೆ, ಅವರ ಸೇವೆ ಜೀವನಮಾನ ಪರ್ಯಂತ ಮಾಡ್ಕೊಂಬನ್ನಿ. ನಮ್ಗೆ ಯಾರು ಗುರು ಇಲ್ಲ ಅಂದರೆ ಎಲ್ಲರಿಗೂ ಗುರು ಇದ್ದಾರೆ, ಯಾರಿಲ್ಲ ಅಂದಿದ್ದು ಅಲ್ವಾ? ಜೀವಂತವಾಗಿ ಇಲ್ಲದಿದ್ದರೂ ಕೂಡ ಜೀವ ಸಮಾಧಿಯಾಗಿ ಗುರುಗಳಿದ್ದಾರೆ. ಅವರ ಸೇವೆಯನ್ನಾದರೂ ಮನಸಾರೆ ಮಾಡಿ. ಗುರುವಾರ ಹೋಗಿ ಮಾಡ್ತೀನಿ, ಕೆಲವರಿಗೆ ಅದು ಗುರುವಾರ ಅನ್ನುವಂಥದ್ದು ತಲೆಗೆ ಬಂದುಬಿಟ್ಟಿದೆ, ಗುರುಗಳು ಅವತ್ತೇ ಸಿಗ್ತಾರೆ ಅಂತ. ಸೊ ಗುರುವಾರ ಮಾಡೋದಿದ್ರೆ ಗುರುವಾರ ಮಾಡಿ. ಇಲ್ಲ ನಾನು ಪ್ರತಿದಿನ ಹೋಗ್ತೀನಿ ಗುರುಗಳೇ ಮಾಡಿ. ಗುರು ಸ್ತೋತ್ರಗಳು ಬರ್ತವೆ, ಕನಿಷ್ಠ ಪಕ್ಷ ಅದನ್ನು ಪಠಿಸುವಂಥದ್ದು, ಗುರು ಚರಿತ್ರೆ ಪಾರಾಯಣವನ್ನು ಮಾಡಿಸುವಂಥದ್ದು, ಗುರುಗಳ ಮೂಲ ಸ್ಥಳಗಳಿಗೆ, ಮಂತ್ರಾಲಯ ಆಗಿರ್ಬೋದು, ಶಿರ್ಡಿ ಆಗಿರ್ಬೋದು, ಗಾಣಗಾಪುರಕ್ಕಾಗಿರ್ಬೋದು, ಹೋಗ್ತಾ ಬನ್ನಿ. ಯಾವಾಗೆಲ್ಲ ನಿಮಗೆ ಸಾಧ್ಯ ಇದೆಯೋ ಆವಾಗೆಲ್ಲ ಹೋಗ್ತಾ ಬನ್ನಿ. ಅದರ ಜೊತೆಗೆ ತಾವು ಯಾರಿಗಾದರೂ ಸೇವೆ ಅಥವಾ ಸಹಾಯವನ್ನು ಮಾಡ್ಬೋದಾ? ಆ ಮಾನವರು ಅಥವಾ ಮನುಷ್ಯರು ಯಾರಿರ್ತಾರೆ ಅಂತ ಹೇಳಿದ್ರೆ, ಕುಬ್ಜವಾಗಿರುವಂಥವರು, ಕುಳ್ಳರು, ಅದು ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು, ತಮ್ಮ ಒಂದು ಬೆಳವಣಿಗೆ ಇಲ್ಲದವರು ಕುಳ್ಳಗಿರ್ತಾರೆ. ಅಂಥ ವ್ಯಕ್ತಿಗಳಿಗೆ ಅವರಿಗೆ ಬೇಕಾಗಿರುವಂಥದ್ದು, ಅವ್ರು ಭಿಕ್ಷುಕರು ಅಂತ ಮಾತ್ರ ತಿಳ್ಕೊಬೇಡಿ, ಅವ್ರು ಯಾರೇ ಇರಲಿ, ನಿಮ್ಮ ಒಂದು ಸರ್ಕಲಲ್ಲಿ ಇದ್ದರೂ ಕೂಡ ಅಷ್ಟೇ, ಅವರಿಗೆ ಸಂಬಂಧಪಟ್ಟಂತೆ ಅವರಿಗೆ ಏನೇ ಬೇಕಾದರೂ ಕೂಡ ಆ ಒಂದು ಸೇವೆಯನ್ನು ಅಥವಾ ಸಹಾಯವನ್ನು ನೀವು ಮಾಡಿ. ಇಲ್ಲ ಗುರು ನಾನು ಭಿಕ್ಷುಕರನ್ನ ನೋಡಿದ್ದೀನಿ ಅಂತ ಹೇಳಿದ್ರೆ, ಆ ಭಿಕ್ಷುಕರಿಗೆ ಏನು ಬೇಕು, ಭಿಕ್ಷೆ ಹಾಕ್ತಿರೋ, ಊಟ ಇಸ್ಕೊಡ್ತಿರೋ, ಬಟ್ಟೆ ಇಸ್ಕೊಡ್ತಿರೋ, ನಿಮ್ಮಿಷ್ಟ. ಆದಷ್ಟು ಅವರ ಒಂದು ಅಪಮಾನವನ್ನು ಮಾಡಬೇಡಿ. ಇದಂತೂ ಸತ್ಯ. ಯಾಕಂದರೆ ನಿಮಗೇನು ಮಾಡೋಕ್ಕಾಗಲ್ವಾ? ದಯವಿಟ್ಟು ಅವರಿಗೆ ಅವಮರ್ಯಾದೆಯನ್ನು ತೋರಿಸುವಂಥದ್ದು, ಅಪಮಾನವನ್ನು ಮಾಡುವಂಥದ್ದು, ಹೀಯಾಳಿಸುವಂಥ ಕಾರ್ಯಕ್ರಮವಂತೂ ದಯವಿಟ್ಟು ಮಾಡಬೇಡಿ. ಇದನ್ನು ಮಾಡ್ತಾ ಬನ್ನಿ. ನಾನು ಹೇಳಿರೋ ಪರಿಹಾರಗಳು ನಿಮ್ಮ ಜೀವನದಲ್ಲಿ ಬಹಳಷ್ಟು ಮಟ್ಟಿಗೆ ಅಭಿವೃದ್ಧಿಯತ್ತ ನಿಮ್ಮನ್ನು ಕೊಂಡೊಯ್ತವೆ. ಇನ್ನೊಂದು ನಕ್ಷತ್ರದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ.